ಮಾಡಿತು. ರಾಜ್ಯಪಾಲರ ಬಗ್ಗೆ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನು ಮಾಡಿತು. ಆದರೆ ರಾಜ್ಯಪಾಲರ ನಿರ್ಣಯ ಸರಿ ಐತಿ ಅಂತಕ್ಕಂಥದ್ದು ಇದ್ರೂ ಕೂಡ ವಿನಾಕಾರಣ ರಾಜ್ಯಪಾಲರಿಗೆ ತೊಂದರೆ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದೆ. ರಾಜ್ಯ ಸರ್ಕಾರ ಇವತ್ತು ನ್ಯಾಯಾಲಯ ಬಂದಿರತಕ್ಕಂಥ ತೀರ್ಮಾನ ರಾಜ್ಯ ಸರ್ಕಾರಕ್ಕೆ ಒಂದು ಮುಖಭಂಗವಾಗಿರ್ತಕ್ಕಂಥ ತೀರ್ಮಾನ ಐತಿ. ಇನ್ನಾದರೂ ಕೂಡ ಸಚಿವರು ಆಗಲೇ ನಾನು ನೋಡ್ತಾ ಇದ್ದೆ, ಒಂದು 2-3 ಸಚಿವರು ಇದೇನು ಸಂಬಂಧ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಸಚಿವರುಗಳೇ ನಾನು ವಿನಂತಿ ಮಾಡ್ತೇನೆ, ಇವತ್ತು ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು, ಮಾನ್ಯ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಸ್ವಲ್ಪ ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡುವಂಥ ಪ್ರಯತ್ನ ಮಾಡಿರಿ. ವಿನಾಕಾರಣ ನಿಮ್ಮ ಮುಖ್ಯಮಂತ್ರಿಗಳನ್ನು ಬೆಂಬಲಿಸುವಂಥ ನಿಟ್ಟಿನಲ್ಲಿ ಮತ್ತೆ ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡಬೇಡ್ರಿ ಅನ್ನುವಂಥ ವಿನಂತಿಯನ್ನು ಕೂಡ ಎಲ್ಲ ರಾಜ್ಯ ಸಚಿವರಿಗೂ ಕೂಡ ನಾನು ಮನವಿಯನ್ನು ಮಾಡುವಂಥದ್ದನ್ನು ಮಾಡ್ತೀನಿ. ಹೀಗಾಗಿ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಮುಖಾಂತರ ಇದು ಸಂಪೂರ್ಣ ತನಿಖೆ ಆಗಬೇಕು. ಯಾಕಂದ್ರೆ ಇವತ್ತು ಹೇಳ್ತಾರೆ ಇಲ್ಲ ನಾವು ತನಿಖೆ ಆಗುತ್ತೆ, ಮುಖ್ಯಮಂತ್ರಿ ಇದ್ರೆ ಏನು ಅಂತಕ್ಕಂಥ ಸಚಿವರು ಹೇಳಿದ್ದನ್ನು ನಾನು ನೋಡಿದೆ. ಒಂದು ಅರ್ಥ ಮಾಡ್ಕೋಬೇಕು, ಮುಖ್ಯಮಂತ್ರಿಗಳ ಅಡಿಯಲ್ಲಿ ಎಲ್ಲಾ ಇಲಾಖೆಗಳು ಇರ್ತಕ್ಕಂಥ ಕಾರಣಕ್ಕಾಗಿ ಅವ್ರು ರಾಜೀನಾಮೆ ಕೊಟ್ಟು ಇದರ ಎದುರಿಸುವಂಥದ್ದಾಗಲಿ. ಅವರು ಕ್ಲೀನ್ ಹ್ಯಾಂಡ್ ಇದ್ರು, ಸತ್ಯ ಹರಿಶ್ಚಂದ್ರನ ಇದ್ರು, ಹೊರಗೆ ಬಂದು ನಮ್ದೇನು ಅಭ್ಯಂತರ ಇಲ್ಲ, ಮತ್ತಾಗಲಿ ಅವ್ರು ಮುಖ್ಯಮಂತ್ರಿ 2ನೇ ಸಲ. ಆದ್ರೆ ಈಗ ಸದ್ಯಕ್ಕೆ ರಾಜೀನಾಮೆ ಕೊಡೋ ಮುಖಾಂತರ ಕೊಟ್ಟು ಈ ತನಿಖೆಯನ್ನು ಎದುರಿಸಬೇಕನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿ ಬಹಳ ಸ್ಪಷ್ಟವಾಗಿ ಮಾಡುತ್ತೆ. ನಿರ್ಣಯವನ್ನು ಇವತ್ತು ತೆಗೆದುಕೊಂಡಿದ್ದಾರೆ. ರಾಜ್ಯಪಾಲರ ಏನು ತೀರ್ಮಾನ ಆಗಿತ್ತು ಅದನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನು ಮಾಡೋ ಮುಖಾಂತರ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸವನ್ನು ಆಗಿದೆ. ಯಾವ ಮುಖ್ಯಮಂತ್ರಿಗಳು ಯಾವುದೇ ರೀತಿಯಾದಂಥ ನನ್ನ ಮೇಲೆ ಭ್ರಷ್ಟಾಚಾರ ಆರೋಪ ಇಲ್ಲ, ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ನಾನು ಯಾವುದೇ ಕಳಂಕರಹಿತವಾಗಿರ್ತಕ್ಕಂಥ ವ್ಯಕ್ತಿ ಅಂತೆಲ್ಲ ಹೇಳ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ನಿಜವಾಗ್ಲೂ ಅವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಬಂದಿದ್ರೆ ಯಾವಾಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಡುವಂಥದ್ದಾಗಿತ್ತು ಆ ತಕ್ಷಣವೇ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಅದರ ಒಂದು ಬಂಡತನದಿಂದ ಅದನ್ನು ಮತ್ತೆ ಚಾಲೆಂಜ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಇವತ್ತು ಹೈಕೋರ್ಟ್ ಸೂಕ್ತವಾಗಿರ್ತಕ್ಕಂಥ ತೀರ್ಮಾನವನ್ನು ರಾಜ್ಯಪಾಲರು ಏನು ನಿರ್ಣಯ ತೆಗೆದುಕೊಂಡಿದ್ರು ಅದನ್ನು ಎತ್ತಿ ಹಿಡಿಯತಕ್ಕಂಥ ಕೆಲಸವನ್ನು ಇವತ್ತು ನ್ಯಾಯಾಧೀಶರು ಮಾಡಿದ್ದಾರೆ. ಹೀಗಾಗಿ ಇನ್ನಾದರೂ ಕೂಡ ಇವತ್ತು ಸಾಯಂಕಾಲ ಒಳಗಡೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಕ್ಷಣ ಗೌರವಯುತವಾಗಿ ಇನ್ನಾದರೂ ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತಕ್ಕಂಥ ವಿನಂತಿಯನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ. ಒಂದು ದಿವಸ ಮುಂಚೆನೆ ಸದನವನ್ನು ಮೊಟಕುಗೊಳಿಸುವಂಥದ್ದನ್ನು ಕೂಡ ಆಗಿದ್ದನ್ನು ನಾವು ನೋಡಿದ್ದೇವೆ. ಆದರೆ ಭಾರತೀಯ ಜನತಾ ಪಾರ್ಟಿ ಇದನ್ನೆಲ್ಲವನ್ನ ಇಟ್ಕೊಂಡು ಬೆಂಗಳೂರಿಂದ ಮೈಸೂರುವರೆಗೆ 1 ವಾರ ಪಾದಯಾತ್ರೆಯನ್ನು ಮಾಡ್ತು. ಇಡೀ ರಾಜ್ಯಾದ್ಯಂತ ನಮ್ಮೆಲ್ಲ ಶಾಸಕರು, ಮಾಜಿ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು, ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಕೂಡ ಅದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಏನು ಇದೊಂದು ಭ್ರಷ್ಟಾಚಾರ ಆಗಿದೆ ಅಂತಕ್ಕಂಥದ್ದಿದೆ, ಅದನ್ನು ಎತ್ತಿ ಹಿಡಿಬೇಕು ಅಂತಕ್ಕಂಥದಕ್ಕಾಗಿ ಹೋರಾಟವನ್ನು ಮೂಡ ಮತ್ತು ವಾಲ್ಮೀಕಿ 2ನ್ನು ಸೇರಿಸಿ ನಾವು ಹೋರಾಟವನ್ನು ಈಗಾಗಲೇ ಮಾಡಿದ್ವಿ. ತದನಂತರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬರಬಾರ್ದನ್ನ ಕಾರಣಕ್ಕಾಗಿ ಕೋರ್ಟ್ ಮೆಟ್ಲೇರೋದನ್ನು ಕೂಡ ನಾವು ನೋಡಿದ್ವಿ. ಆದರೆ ರಾಜ್ಯಪಾಲರ ಅಂಗಳದಲ್ಲಿ ಹೋದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಬಹಳ ನ್ಯಾಯಯುತವಾಗಿ ಇದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ತನಿಖೆಯನ್ನು ತೆಗೆದುಕೊಂಡು ಪ್ರಾಸಿಕ್ಯೂಷನ್ಗೆ ಕೊಡಬೇಕಂತಕ್ಕಂಥ ಕೊಟ್ಟಾಗೂ ಕೂಡ ಅದನ್ನು ಚಾಲೆಂಜ್ ಮಾಡುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ಮೆಟ್ಟಿಲೇರಿದ್ದನ್ನು ನಾವು ನೋಡಿದ್ವಿ. ಆದರೆ ಈ ಸಲ ವಾದ ಪ್ರತಿವಾದಿಗಳನ್ನು ಎಲ್ಲವನ್ನು ನೋಡಿದಾಗ ಹೈಕೋರ್ಟ್ನಲ್ಲಿ ನಡೆದಿರ್ತಕ್ಕಂಥ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.